ವಿಪಕ್ಷ ನಾಯಕ ಸಿದ್ದರಾಮಯ್ಯ ಈಗ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ವಿಧಾನ ಪರಿಷತ್ತಿನ ಚೇರ್ಮನ್ ಸದನವನ್ನು ನಡೆಸತಕ್ಕಂಥವರು. ಡೆಪ್ಟಿ ಸ್ಪೀಕರು ಅಥವಾ ಡೆಪ್ಟಿ ಚೇರ್ಮನ್ ಯಾವಾಗ ಬರ್ತಾರೆ ಅಂತಂದ್ರೆ, ಚೇರ್ಮನ್ನು ಒಂದು ವೇಳೆ ಊರ್ಲಿಲ್ಲದೆ ಇದ್ದಾಗ, ವಿದೇಶಕ್ಕೆ ಹೋಗಿದ್ದಾಗ ಅಥವಾ ಅನಾರೋಗ್ಯದಿಂದ ಇದ್ದಾಗ ಅಥವಾ ಇನ್ಯಾವುದೇ ಕಾರಣಗಳಿಂದ ಅವರು ಅಸೆಂಬ್ಲಿನಲ್ಲಿ ಅಥವಾ ಕೌನ್ಸಿಲ್ನಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದಿದ್ದ ಪರಿಸ್ಥಿತಿಯಲ್ಲಿ ಡೆಪ್ಟಿ ಸ್ಪೀಕರ್ಗೆ ಮತ್ತು ಡೆಪ್ಟಿ ಚೇರ್ಮನ್ಗೆ ಹೇಳ್ತಾರೆ, ನನ್ನ ಆಬ್ಸೆನ್ಸ್ನಲ್ಲಿ ನೀವು ಕೆಲಸ ಮಾಡಿ ನನ್ನ ಪರವಾಗಿ ಅಂತ ಹೇಳ್ತಾರೆ. ಒಂದೊಂದು ಸಾರಿ ಒಂದು ಪ್ಯಾನಲ್ ಕೂಡ ಮಾಡ್ತಾರೆ. ಇದು ನಾವು ಒಪ್ಕೊಂಡಿರ್ತಕ್ಕಂಥ ನಿಯಮಾವಳಿಗಳು. ಅದಕ್ಕೋಸ್ಕರನೇ ರೂಲ್ಸ್ ಬುಕ್ ಅನ್ನು ಕೂಡ ಮಾಡ್ಕೊಂಡಿದ್ದೀವಿ. ಈ ರೂಲ್ಸ್ ಬುಕ್ ಇರೋದು ರೂಲ್ಸ್ ಆಫ್ ಪ್ರೊಸೀಜರ್ ಅಂಡ್ ಕಂಡಕ್ಟ್ ಆಫ್ ಬಿಸಿನೆಸ್ ಇನ್ ದಿ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್, ರೂಲ್ಸ್ ಆಫ್ ಪ್ರೊಸೀಜರ್ ಅಂಡ್ ಕಂಡಕ್ಟ್ ಆಫ್ ಬಿಸಿನೆಸ್ ಇನ್ ದಿ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್. ಇದೇ ತರ ಅಸೆಂಬ್ಲಿಗೂ ಕೂಡ ಒಂದು ನಾವು ರೂಲ್ಸ್ ಅನ್ನ ಮಾಡ್ಕೊಂಡಿದ್ದೀವಿ. ಈ ರೂಲ್ಸ್ ಮಾಡೋರು ಯಾರು? ರೂಲ್ಸ್ ಕಮಿಟಿ ಅಂತ ಇರ್ತದೆ. ಅವರು ಈ ರೂಲ್ಸ್ ಕಮಿಟಿಯವರು ಈ ರೂಲ್ಸ್ ಅನ್ನ ಮಾಡಿರ್ತಾರೆ. ಇದು ಸದನ ಒಪ್ಪಿಗೆ ಆಗಿರ್ತಕ್ಕಂಥ ರೂಲ್ಸ್ಗಳು ಇವು. ಈ ನಿಯಮಾವಳಿಗಳ ಚೌಕಟ್ಟಿನಲ್ಲಿ ಸದನವನ್ನು ವಿಧಾನಸಭೆಯಲ್ಲಿ ಸ್ಪೀಕರು, ವಿಧಾನ ಪರಿಷತ್ನಲ್ಲಿ ಚೇರ್ಮನ್ ನಡೆಸ್ತಾರೆ. ಗುರುವಾರದ ದಿನ, ಗುರುವಾರ ತಾನೆ ಅವತ್ತು ಸೈನಡೆ ಅರ್ಜೆಂಟ್ನದ್ದು, ಗುರುವಾರದ ದಿನ ಚೇರ್ಮನ್ರು 10ನೇ ತಾರೀಕು ಸದನ ನಡೆಸಿ ಕೌನ್ಸಿಲ್ ನಡೆಸಿದ್ದಾರೆ. ನಾವು ಅಲ್ಲಿ ಬೈಕಾಟ್ ಮಾಡಿದ್ದು ಅಸೆಂಬ್ಲಿನಲ್ಲಿ, ಇಲ್ಲಿ ಇವರು ಸದನ ನಡೆಸಿದ್ದಾರೆ. ಸದನ ನಡೆಸಿ ಕೊನೆಯವರೆಗೆ ಈ ಪ್ರಿವೆನ್ಷನ್ ಆಫ್ ಸ್ಲಾಟರ್ ತಕಬರಿ ಅಂತ ಹೇಳಿದ್ದಾರೆ. ಅವತ್ತು ಅಜೆಂಡಾದಲ್ಲಿ ಇಟ್ಟಿದ್ದು ತಕಬರಿ ಅಂತ ಹೇಳಿದ್ದಾರೆ. ಅಜೆಂಡಾದಲ್ಲಿ ಇತ್ತು. ಇಲ್ಲ ಇವತ್ತಿಲ್ಲ ನಾಳೆ ಮಾಡ್ತೀವಿ ಅಂತ ಏನೋ ಹೇಳಿದ್ದಾರೆ. ಆಗ ಸಭಾನಾಯಕರು ಇವತ್ತಿಲ್ಲ ನಾಳೆ ಮಾಡ್ತೀವಿ, ಇವರು ಬಿಸಿನೆಸ್ ಎಲ್ಲ ಮುಗಿದೋಯ್ತು ಅಂತೇಳಿ ಸೈನಡೆ ಅರ್ಜೆಂಟ್ ಮಾಡಿಬಿಟ್ರು. ಚೇರ್ಮನ್ರು ಅಜೆಂಡಾದಲ್ಲಿದ್ದಂಥ ಎಲ್ಲ ವಿಷಯಗಳು ಕೂಡ ಮುಗಿದ ಮೇಲೆ ಎಲ್ಲ ಮುಗಿಸಿ ಅರ್ಜೆಂಟ್ ಮಾಡಿದ್ರು. ಸೊ ಹಿ ಹ್ಯಾಸ್ ಗಾಟ್ ಪವರ್ಸ್. ಸೈನಡೆ ಅರ್ಜೆಂಟ್ ಮಾಡಲಿಕ್ಕೆ ಹಿ ಹ್ಯಾಸ್ ಗಾಟ್ ಪವರ್ಸ್. ಇದಾದ ಮೇಲೆ ಆನ್ ದಿ ಮಿಸ್ಟರ್ ಮಾಧುಸ್ವಾಮಿ has written a letter to the Secretary Legislature of the Council to convene a council meeting in that letter he has mentioned to discuss and to take a decision on no confidence motion, and other government's business ಅಂತ ಬರೀತಾರೆ. According to me,
ಅಕಾರ್ಡಿಂಗ್ ಟು ನಮ್ಮ ಲೀಗಲ್ ಎಕ್ಸ್ಪರ್ಟ್ ಮಿಸ್ಟರ್ ಉಗ್ರಪ್ಪ, ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಎನಿಬಡಿ ಆಸ್ ಎ ಕಾನೂನು ಗೊತ್ತಿರೋರು, ನಾನು ಸುಮ್ಮನೆ ತಮಾಷೆಗೆ ಹೇಳ್ತೀನಿ ಅಷ್ಟೇ ಲೀಗಲ್ ಎಕ್ಸ್ಪರ್ಟ್ ಅಂತ ಅವ್ರಿಗೆ, ಬಟ್ ಈಸ್ ಎನ್ ಎಕ್ಸ್ಪರ್ಟ್, ಅದರಲ್ಲಿ ಏನು ಅನುಮಾನ ಇಲ್ಲ. ಯಾಕೆ ನಗ್ತಿದೆ? ಇಲ್ಲ, ಕನ್ಫ್ಯೂಷನ್ ಏನಿಲ್ಲ, ಅವನು ಕನ್ಫ್ಯೂಷನೇ ಇರೋದಿಲ್ಲ, ಯಾವಾಗಲೂ ಕ್ಲಾರಿಟಿ ಇರ್ತದೆ. ಸೊ ಹಿ ಹ್ಯಾಸ್ ನೋ ಬಿಸ್ನೆಸ್, ಹಿ ಹ್ಯಾಸ್ ನೋ write a letter to the Secretary of the Legislative Council asking he or her to convene a council session. On 15th for 1 day. 15th ಕರೀರಿ ಅಂತ ಹೇಳ್ತಾರೆ ಫಾರ್ ಎ ಡೇ. ಆ ಥರ ನೋ ಕಾನ್ಫಿಡೆನ್ಸ್ ಮೋಷನ್ ಚರ್ಚೆ ಮಾಡೋಕ್ಕೆ ಅಂತ ಮಾಡೋಕ್ಕೆ ಹೋಗಿಲ್ಲ. ಸೊ ಇನ್ ದಿ ಮೀನ್ ವೈಲ್ ಅವರು ನೋ ಕಾನ್ಫಿಡೆನ್ಸ್ ಕೊಟ್ಟಿದ್ರಲ್ಲ, ಮೋಷನ್ ಕೊಟ್ಟಿದ್ರಲ್ಲ, ಆ ಮೋಷನ್ನು ನಾಟ್ ಇನ್ ಆರ್ಡರ್, ಕ್ರಮಬದ್ಧವಾಗಿಲ್ಲ. ಯಾರು ಮಾತಾಡೋರು? ಕ್ರಮಬದ್ಧವಾಗಿಲ್ಲ ಅಂತೇಳಿ ನೋ ಕಾನ್ಫಿಡೆನ್ಸ್ ಮೋಷನ್ನು ಏನು ನೋಟಿಸ್ ಕೊಟ್ಟಿದ್ರು, ಆ ನೋಟಿಸನ್ನು ರಿಜೆಕ್ಟ್ ಮಾಡಿದ್ದಾರೆ ಸ್ಪೀಕರ್. ಆನ್ ದಿ ಗ್ರೌಂಡ್ ಇಟ್ ಇಸ್ ನಾಟ್ ಇನ್ ಆರ್ಡರ್ ಅಂತ ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿದ ಮೇಲೆ ಅಕಾರ್ಡಿಂಗ್ ಟು ಮೀ ಇಟ್ ಡೈಸ್, ದಟ್ ನೋಟಿಸ್ ಡೈಸ್. ಅವ್ರಿಗೆ ಅಧಿಕಾರ ಇದೆ ಆ ಥರ ಕ್ರಮಬದ್ಧವಾಗಿ ಇಲ್ಲದೆ ಹೋದರೆ ರಿಜೆಕ್ಟ್ ಮಾಡಲಿಕ್ಕೆ, ಅಥವಾ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಇದರಲ್ಲಿ ಅಜೆಂಡಾದಲ್ಲಿ ತಗೊಬಂದು ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಏನು ಹೇಳ್ತಾರೆ ನೋ ಕಾನ್ಫಿಡೆನ್ಸ್ ಮೋಷನ್ ಇದು ಮಾಡುವಾಗ? ಇಲ್ಲಿ ಅದು ಯಾವ ಪ್ರಾವಿಷನ್? ಅದು 165. ಎಸ್. Notice under 165. ಅಲ್ಲಿ ಕೊಡಿ, ಇದು ಕೊಡಿ, ಅದನ್ನ ತೆಗೆದು ಕೊಡಿ. ಇಲ್ಲಿ ಅದು 165 ತೆಗೀರಿ. ನೋಡಿ ಏನು ಹೇಳ್ತಾರೆ ಇಲ್ಲಿ. ಎ ಮೆಂಬರ್ ವಿಶಿಂಗ್ ಟು ಗಿವ್ ನೋಟಿಸ್ ಆಫ್ ರೆಸಲ್ಯೂಷನ್ ಅಂಡರ್ ಕ್ಲಾಸ್ ಸಿ ಆಫ್ ಆರ್ಟಿಕಲ್ 183 of the Constitution, 183 of the Constitution, for the removal of the chairman or the deputy chairman shall do so in writing to the secretary. ಆಯ್ತು, ಬರೆದಿದ್ದಾರೆ, ಬರೆಯಕ್ಕೆ ಅಧಿಕಾರ ಇದೆ. On receipt of the notice under sub-rule 1, a motion for leave to move the resolution shall be entered in the list of business. Entered in the list of business in the name of a member concerned on a day fixed by the chairman. ಏನಂತ ಹೇಳ್ತಾರೆ? On a day fixed by the chairman. On a day fixed by the chairman. Provided that the day so fixed shall be any day after 14 days from the date of the receipt of the notice. Excluding the terminal days. 14 ದಿನ ಆದಮೇಲೆ Clear days. ಅದು ಕ್ರಮಬದ್ಧವಾಗಿದ್ದರೆ ಅದನ್ನು ಅಜೆಂಡಾದಲ್ಲಿ ಹಾಕಲಿಕ್ಕೆ ಅಧಿಕಾರ ಇರೋದು ಸ್ಪೀಕರ್ಗೆ. ಡೇಟ್ ನಿಗದಿ ಮಾಡ್ತಕ್ಕಂಥ ಇದಿರೋದು ಅಧಿಕಾರ ಇರೋದು ಯಾರಿಗೆ? ಚೇರ್ಮನ್ಗೆ ಅಲ್ವಾ? ಅದಾದಮೇಲೆ the member in whose name the motion stands on the list of business shall accept when he wishes to withdraw it, move the motion when called upon to do so, but no speech shall be permitted at this stage. ಅಜೆಂಡಾದಲ್ಲಿ ಬಂದ ಮೇಲೆ ಆ ಮೆಂಬರ್ ಕರೀತಾನೆ ಚೇರ್ಮನ್ನು, ಮೂವ್ ಮಾಡಪ್ಪ ಅಂತ. ಆ ಮೂವ್ ಮಾಡಿದ್ಮೇಲೆ ದಿ ಚೇರ್ಮನ್ ಆರ್ ದಿ ಡೆಪ್ಟಿ ಚೇರ್ಮನ್ or the person presiding as the case may be, shall thereupon place the motion before the council and shall request those members who are in favor of leave being granted to rise in their places.
ಇಫ್ ನಾಟ್ ಲೆಸ್ ದ್ಯಾನ್ 10 ಮೆಂಬರ್ಸ್, 10 ಜನ ನಿಂತ್ಕೋಬೇಕು ಕರೆದಾಗ. ಆಗೇನು ಚರ್ಚೆ ಭಾಷಣ ಮಾಡೋಗಿಲ್ಲ. ಆಗ 10 ಜನ ನಿಂತ್ಕೊಂಡ್ಮೇಲೆ ದಿ ಚೇರ್ಮನ್ ಆರ್ ದಿ ಡೆಪ್ಯೂಟಿ ಚೇರ್ಮನ್ ಆರ್ ಟು ದಿ ಪರ್ಸನ್ ಪ್ರಿಸೈಡಿಂಗ್ ಎಸ್ ದಿ ಕೇಸ್ ಮೇ ಬಿ shall declare that leave has been granted. ನಿಮಗೆ ಪರ್ಮಿಷನ್ ಕೊಟ್ಟಿದ್ದೀವಿ, ಅಡ್ಮಿಟ್ ಆಯಿತು ಅಂತ ನೋಟಿಸ್. ಗೊತ್ತಾಯ್ತಾ? ಅದು ನೋಟಿಸ್ 14 ದಿನ ಆದಮೇಲೆ ಯಾವತ್ತಾದರೂ ಒಂದು ದಿನ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರೋದು ಚೇರ್ಮನ್ಗೆ. ಈ ಥರ ಮಾಡೋಕ್ಕೆ ಕರೆಯೋದು ನೋಟಿಸ್ ಕೊಟ್ಟವನಿಗೆ. ಆಗ ಅವ್ರ ಜಾಗದಲ್ಲಿ 10 ಜನ ಎದ್ದು ನಿಂತ್ಕೋಬೇಕು. ಆಗ ಲೀವ್ ಇಸ್ ಗ್ರಾಂಟೆಡ್ ಅಂತ ಚೇರ್ಮನ್ ಹೇಳಬೇಕು. ಆಮೇಲೆ ಏನು ಹೇಳ್ತಾರೆ ಅಂದರೆ, been granted and that the resolution will be taken up on such day not being more than 5 days. ಆ ಲೀವ್ ಗ್ರಾಂಟ್ ಆದಮೇಲೆ 5 ದಿನಗಳಿಗಿಂತ 5 ದಿನದೊಳಗಡೆ ಚರ್ಚೆಗೆ ಅವಕಾಶ ಕೊಡಬಹುದು. ಇವೆಲ್ಲ ನಡೆದಿದ್ದಾವ? ನಡೆದಿಲ್ಲ. ನೋಟಿಸ್ ಆರ್ಡರ್ನಲ್ಲಿ ಇಲ್ಲ ಅಂತಲೇ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ನೀವು ಇದರಲ್ಲಿ ನೋಡಬೇಕು, ಕೌಲ್ ಅಂಡ್ ಶಕ್ತರ್ನಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಯಾವುದೇ ಅಲಿಗೇಷನ್ ಏನು ಮಾಡಿದ್ದಾರೆ ಇವರು, ಪಕ್ಷಪಾತಿಯಾಗಿ ನಡ್ಕೊಂಡಿದ್ದಾರೆ. ಪಕ್ಷಪಾತಿಯಾಗಿ ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಏನು ಎವಿಡೆನ್ಸ್ ಕೊಟ್ಟಿದ್ದಾರೆ? ಇಟ್ ಶುಡ್ ಬಿ ಅಟ್ಯಾಚ್ಡ್, ದಿ ಎವಿಡೆನ್ಸ್ ಶುಡ್ ಬಿ ಅಟ್ಯಾಚ್ಡ್ with the notice. That is why ಇವನೇ ರೆಸಲ್ಯೂಷನ್ ಅಟ್ಯಾಚ್ ಮಾಡ್ತಾರೆ. ಆ ರೆಸಲ್ಯೂಷನ್ ಕೂಡ ಅಟ್ಯಾಚ್ ಮಾಡಬೇಕು. ಟೆಕ್ಸ್ಟ್ ಆಫ್ ರೆಸಲ್ಯೂಷನ್ ಈಸ್ ನಾಟ್ ಅಟ್ಯಾಚ್ಡ್. ಮಿರ್ಜಾ ಹೊಂಟೋದ್ನ ಕೌಲ್ ಅಂಡ್ ಶಕ್ತರ್ ನಂಗೆ ತೋರಿಸ್ದ ಅದೆಲ್ಲ ನೋಡೋದು ಇತ್ತು. ಇಟ್ ಶುಡ್ ಬಿ ಅಟ್ಯಾಚ್. ಅದು ಎವಿಡೆನ್ಸ್ ಇರಬೇಕು. ಅದಕ್ಕೆ ಏನು ಮಾಡಿದ್ದಾರೆ, ಏನೂ ಇಲ್ಲ, ಇದು ಸುಮ್ಮನೆ ಒಂದು ಲೆಟರ್ ಕೊಟ್ಟಿದ್ದಾರೆ ಅಂತೇಳಿ. ಇದು ಕ್ರಮಬದ್ಧವಾಗಿಲ್ಲ, ಇಟ್ ಇಸ್ ನಾಟ್ ಇನ್ ಆರ್ಡರ್ ಅಂತೇಳಿ ಚೇರ್ಮನ್ರು ಆ ನೋಟಿಸನ್ನು ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿದ ಮೇಲೆ ಅಲ್ಲಿಗೆ ಮುಗೀತು ಅದರ ಕತೆ. ಅವ್ರೇನಾದ್ರು ಮತ್ತೆ ಏನಾದ್ರು ನೋಟಿಸ್ ಕೊಡಬೇಕು ಅಂತಾರೆ, ಮತ್ತೆ ನೋಟಿಸ್ ಕೊಡಬೇಕು. 14 ದಿನ ಆದಮೇಲೆ ಮತ್ತೆ ಅದು ತಗೊಳ್ಬೇಕು. ಸೊ ದಿಸ್ ಇಸ್ ದಿ ಪ್ರೊಸೀಜರ್ ನಮ್ಮ ಕಾನೂನು ಪ್ರಕಾರ ಇರ್ತಕ್ಕಂಥದ್ದು. ಸೊ ರಿಜೆಕ್ಟ್ ಆಯಿತು. ಲೆಜಿಸ್ಲೇಟರಿ ಪಾರ್ಲಿಮೆಂಟರಿ ಸೆಕ್ರೆಟರಿ ಕಾಗದ ಬರದ, ಆದರೂ ಇವ್ರು ಕರಿಬೇಕಾಗಿರಲಿಲ್ಲ ನನ್ನ ಪ್ರಕಾರ ಚೇರ್ಮನ್ರು. ಆದರೂ ಸೌಜನ್ಯಕ್ಕೋಸ್ಕರ ಸರ್ಕಾರ ಹೇಳಿದೆ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ಕರೆದಿದ್ದಾರೆ ಅಲ್ವಾ? ಕರೆದ ಮೇಲೆ ಚೇರ್ಮನ್ ಏನು ಮಾಡಿದ್ದಾರೆ, ಬಂದು ಕೂತ್ಕೊಂಡಿದ್ದಾರೆ ಚೇಂಬರ್ನಲ್ಲಿ. ಕರೆದ್ಬಿಟ್ಟು ಇವತ್ತು 15ನೇ ತಾರೀಕಿಗೆ ಕರೆದ್ಬಿಟ್ಟು ಒಂದು ದಿನಕ್ಕೆ ಕರೆದ್ಬಿಟ್ಟು ಬಂದು ಕೂತಿದ್ದಾರೆ. ಅಜೆಂಡಾನು ಕೂಡ ಇಶ್ಯೂ ಮಾಡಿದ್ದಾರೆ. ಅಜೆಂಡಾದಲ್ಲಿ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆ ಬಿಲ್ಲು ಕೂಡ ಇದೆ. ಎನಿ ಅದರ್ ಬಿಸಿನೆಸ್ ಅಂತ ಇವೆಲ್ಲ ಇದಾವೆ. ಕ್ವಶನ್ ಅವರು ಎಲ್ಲ ಇದೆ. ಆಯ್ತಲ್ಲ? ಅದು ಚೇರ್ಮನ್ ಇದ್ದಾರೆ, ಈಸ್ ವೆರಿ ಮಚ್ ಪ್ರೆಸೆಂಟ್ ಇನ್ ದಿ ಹೌಸ್. ಅವ್ರೇನ್ ಮಾಡ್ತಾರೆ, ಮಾರ್ಷಲ್ ಇರ್ತಾನೆ, ಮಾರ್ಷಲ್ ಬೆಲ್ ಹಾಕ್ತಾನೆ. ಬೆಲ್ ಹಾಕಿದ ಮೇಲೆ ಆ ಮಾರ್ಷಲ್ ಹೋಗಿ ಹೇಳ್ತಾರೆ ಚೇರ್ಮನ್ಗೆ, ಕೋರಮ್ ಆಗಿದೆಯಾ ಅಂತ. ಕೋರಮ್ ಆಗಿದೆ ಅಂತ ಅವನು ಹೇಳಿದ ಮೇಲೆ ಬೆಲ್ ನಿಲ್ಲಿಸು ಅಂತ ಚೇರ್ಮನ್ರು ಹೇಳಬೇಕು. ಯಾರಿಗೆ? ಮಾರ್ಷಲ್ಗೆ. ಆ ಬೆಲ್ ನಿಂತ ಮೇಲೆ ಚೇರ್ಮನ್ರು ಬರ್ತಾರೆ. ಮಾರ್ಷಲ್ ಕರ್ಕೊಬಂದು ಸೆಲ್ಯೂಟ್ ಹೊಡೋದು ಎಲ್ಲ ಎದ್ದು ನಿಂತ್ಕೊಂಡು ಅವರಿಗೆ ಅವರು ಬಂದು ಕೂತ್ಕೋತಾರೆ ಅಲ್ವಾ? ಇದು ನಡೆಯಕ್ಕೆ ಬಿಟ್ರ ಬಿಜೆಪಿಯವರು? ಇವರು ನಡೆಯಕ್ಕೆ ಬಿಟ್ರೇನ್ರಿ? ಏನ್ ಮಾಡಿದ್ರು? ಇನ್ನು ಬೆಲ್ ರಿಂಗ್ ಆಗತ್ಲೇ ಇದೆ.
ಚೇರ್ಮನ್ನು ಇನ್ನೂ ಎದ್ದು ಹೊರಟೇ ಇಲ್ಲ, ಯಾಕಂದ್ರೆ ಬೆಲ್ ವಾಸ್ ರಿಂಗಿಂಗ್. ಮಾರ್ಷಲ್ ಅವರಿಗೆ ಹೋಗಿ ಹೇಳಿಲ್ಲ. ಮಾರ್ಷಲ್ ಇನ್ನೂ ಅಲ್ಲೇ ಇದ್ದಾನೆ. ವಾಸ್ ರಿಂಗಿಂಗ್. ಅವನು ಹೇಳಬೇಕು, ಬೆಲ್ ಚೇರ್ಮನ್ ಹೇಳಬೇಕು ಮಾರ್ಷಲ್ಗೆ, ಬೆಲ್ ನಿಲ್ಲಿಸಪ್ಪ, ಕೋರಮ್ ಆಗಿದೆ, ನಾ ಬರ್ತೀನಿ ಈಗ ಒಳಗಡೆಗೆ ಅಂತ. ಇವ್ರೇನು ಮಾಡಿದ್ದಾರೆ, ಆ ಒಳಗಡೆ ಬರ್ತಕ್ಕಂಥ ಗೇಟ್ನು ಬೋಲ್ಟ್ ಹಾಕ್ಬಿಟ್ಟಿದ್ದಾರೆ. ಚೇರ್ಮನ್ ಬರ್ತಾರಲ್ಲ ಬಾಗಿಲು, ಆ ಬಾಗಿಲನ್ನೇ ಹೌಸ್ನಾಗ ಎಂಟ್ರಿ ಹೊಡೆದು ಬಿಟ್ಟಿದ್ದಾರೆ. ಹೌಸ್ಗೆ ಎಂಟ್ರಿ ಆಗಬಾರ್ದು ಚೇರ್ಮನ್ರು. ಎಂಥ ಗೂಂಡಾಗಳ್ರಿ ಇವರು. ಇದನ್ನ ಯಾವ ಪ್ರಜಾಪ್ರಭುತ್ವ ಅಂತ ಕರಿಬೇಕಾ? ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ನು, ಅದರಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ಅಂತ ಕರಿಬೇಕಾ? ಇಲ್ಲ ನರೇಂದ್ರ ಮೋದಿ ಅವರು ಪ್ರಜಾಪ್ರಭುತ್ವ ಅಂತ ಕರಿಬೇಕಾ ಇದನ್ನ? ಇದು ನರೇಂದ್ರ ಮೋದಿ ಅವರ ಪ್ರಜಾಪ್ರಭುತ್ವನೋ ಇಲ್ಲ ಕಾನ್ಸ್ಟಿಟ್ಯೂಷನಲ್ ಪ್ರಜಾಪ್ರಭುತ್ವನ? ಇದು ಯಾರಾದ್ರೂ ಇನ್ನು ಬೆಲ್ ಆಗ್ತಾ ಇರುವಾಗಲೇನೆ ಬಿಜೆಪಿಯವರು JDSನವ್ರು ಇಬ್ರು ಸೇರ್ಕೊಂಡು ಅವ್ನು ಯಾರ ನಮ್ಮ ಎಂತ ಡೆಪ್ಟಿ ಚೇರ್ಮನ್ ಧರ್ಮೇಗೌಡನ ಕುಳ್ಳಿಸ್ಬಿಟ್ರಲ್ಲ. ದೇ ಆರ್ ಟೇಕಿಂಗ್ ದಿ ಲಾ ಇನ್ ಟು ದೇರ್ ಹ್ಯಾಂಡ್ಸ್. ದೇ ಹ್ಯಾವ್ ಟೇಕನ್ ದಿ ಲಾಸ್ ಇನ್ ಟು ದೇರ್ ಹ್ಯಾಂಡ್ಸ್. ಇದು ಗೂಂಡಾಗಿರಿ ಅಂತ ಕರೆಯೋದು ಇದಕ್ಕೆ. ಡೆಪ್ಟಿ ಸಿಎಂ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಆ ಡೆಪ್ಟಿ ಸಿಎಂ ಅಶ್ವಥ್ ನಾರಾಯಣ ಹೋಗಿ ಮೇಲ್ಗಡೆ ನಿಂತು ಬಿಟ್ಟಿದ್ದಾರೆ. ಪೀಠ ಏರಿ ಮೇಲೆ ನಿಂತಿದ್ದಾರೆ. ಪೇಟ ಏರ್ಬಿಟ್ಟು ಅವರು ಮಿನಿಸ್ಟರ್ ಆಗ್ಲಿಕ್ಕೆ ಲಾಯಕ. ಮಾಧುಸ್ವಾಮಿ ಮೇಲಕ್ಕತ್ತು ಬಂದು ಇವ್ರಿಗೆ ಧಮಕಿ ಹಾಕ್ತಾರೆ. ಮಾರ್ಷಲ್ಗೆ ಸೇನೆಡೈ ಆದ್ಮೇಲೆ ಏಯ್ ನೀ ಯಾವನು, ಅವರು ಸೇನೆಡೈ ಆದ್ಮೇಲೆ ಹೌಸ್ನ ಅದನ್ನ ಬೀಗ ಹಾಕೋದು ಅವ್ರ ಜವಾಬ್ದಾರಿ. ಮಾರ್ಷಲ್ ಚೇರ್ ಸುತ್ತಲೇ ನಿಂತಾಗ ಒಬ್ಬ ಮೆಂಬರ್ನ ಕರ್ಕೊಂಡ್ಬಂದು ಅವ್ನು ಕೂಡ್ಸಕ್ಕೆ ಪ್ರಯತ್ನ ಮಾಡ್ಯಾರ. ಒಬ್ಬ ಮೆಂಬರ್ ಕರ್ಕೊಂಡ್ಬಂದು ಕುಳ್ಳಿಸಕ್ಕೆ ಮಾಧುಸ್ವಾಮಿ ಪ್ರಯತ್ನ ಮಾಡ್ತಾರೆ. ಬೀಂಗ್ ಎ ಲಾ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್. ಸರ್ಪ್ರೈಸ್ ಅಬೌಟ್ ಹಿಸ್ attitude. Parliamentary Affairs Minister, it is primary duty to respect the law and the rules of business. He has to advise. And he should advise. ಸ್ಪೀಕರ್ಗೆ ಅಡ್ವೈಸ್ ಕೊಡಬೇಕು, ಚೇರ್ಮನ್ಗೆ ಅಡ್ವೈಸ್ ಕೊಡಬೇಕು. ಅವರೇ ಸೈನಡೆ ಅಡ್ಜನ್ ಆದ್ಮೇಲೆ ಆಮೇಲೆ ಏನ್ ಮಾಡ್ತಾರೆ ಇವರೆಲ್ಲ ನಮ್ಮ ಮೆಂಬರ್ಗಳೇ. ದಿ ಚೇರ್ಮನ್ ಇಸ್ ಅನೇಬಲ್ ಟು ಎಕ್ಸೈಸ್ ಎನಿ ಆಫ್ ದಿ ಪವರ್ಸ್ ಆರ್ ಡಿಸ್ಚಾರ್ಜ್ ಎನಿ ಆಫ್ ಹಿಸ್ ಫಂಕ್ಷನ್ಸ್. ಆಗ ಮಾತ್ರ ಹೋಗಿ ಕೂತ್ಕೋಬೇಕು, ಅಲ್ದ್ರೆ ಅವ್ರು ಹೇಳಿದ್ರೆ ಕೂತ್ಕೋಬೇಕು ಹೋಗಿ. ನನಗೆ Chairman has to delegate that power to the only chairman has to delegate the powers of the chairman to the deputy chairman or any other person. Writing nalla order ಮಾಡಬೇಕು. When such being the case, how can a deputy chairman forcibly go and sit on the chair of the chairman? illegally? It is illegal, unconstitutional, undemocratic and against the rules, established rules. Unauthorizedly sitting on the chair. Is it not unauthorized? ಅದರಿಂದ ಬಿಜೆಪಿಯವರು ಇದಾರಲ್ಲ, once again they have established they don't have any respect for the democracy. They don't have any respect for the rules of business and procedure. They don't have any respect for the law of the land. Bulldoze ಮಾಡ್ತಾರೆ. Only on the ground that they are having majority in the house. ಮೆಜಾರಿಟಿನೂ ಇಲ್ಲ ಅವರಿಗೆ, ಬಿಕಾಸ್ JDSನವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ. JDS ಆಲ್ಸೋ ಜಾಯಿಂಟ್ ಹ್ಯಾಂಡ್ಸ್ ವಿತ್ BJP. Otherwise, this deputy chairman belongs to JDS.
ಹೌದು, ಅವರು ಸೇರ್ಕೊಂಡೆ, ಇಬ್ರು ಸೇರ್ಕೊಂಡೆ ಗೂಂಡಾಗಿರಿ ಮಾಡಿರೋದು. ಜಾಯಿಂಟ್ಲಿ severally both are liable for Gundaism. ಡೇಟ್ರಿ ಚೇರ್ಮನ್ ಸುತ್ತಲೂ ಕಡೆ ಅವರೆಲ್ಲರೂ ಪ್ರೊಟೆಕ್ಟ್ ಮಾಡ್ಕೊಂಡು ನೋಡಿ, ಅವರು ಲಾಯರು ಪ್ರಾಕ್ಟೀಸ್ ಮಾಡ್ತಿದ್ದ ಲಾಯರು ನಾನು ಬಿಟ್ಬಿಟ್ಟೆ. ಜಾಯಿಂಟ್ಲಿ ಅಂಡ್ ಸೆವರಲಿ ಲೀಗಲ್ ವರ್ಡ್ ಗೊತ್ತಾಯ್ತಾ? ಸೊ ಇದು ಇವತ್ತು ನಡೆದಿರ್ತಕ್ಕಂಥ ಗೂಂಡಾಗಿರಿ, ಪ್ರಜಾಪ್ರಭುತ್ವದ ಹತ್ಯೆ, ಕಗ್ಗೊಲೆ. ಪ್ರಜಾಪ್ರಭುತ್ವದ ಕಗ್ಗೊಲೆ, ಸಂವಿಧಾನದ ಎಲ್ಲ ನೀತಿ ನಿಯಮಗಳನ್ನ ಗಾರಿಗೆ ತುಳಿದರೆ. ಏನು ಹೇಳ್ತದೆ 183 ಆರ್ಟಿಕಲ್ ಏನು ಹೇಳ್ತದೆ? ಹಿಂಗೆಲ್ಲ ಮಾಡುವಂತ ಹೇಳಿದಾರ? 165 ರೂಲ್ 165 ಏನು ಹೇಳ್ತದೆ? ಹಿಂಗೆ ಮಾಡುವಂತ ಹೇಳಿದಾರ? ಸೊ ಇದನ್ನು ನಾನು ತೀವ್ರವಾಗಿ ಈ ಬಿಜೆಪಿಯವರ ಗೂಂಡಾಗಿರಿಯನ್ನ ಖಂಡಿಸ್ತೇನೆ. both JDS and BJP, both BJP and JDS, because they are joined together for this illegal act. Deputy chairman belongs to JDS. Hinge how can really where we have done? Sorry. Where we have done? ಎಲ್ಲಿ ಗೂಂಡಾಗಿರಿ ನಾವು ಎಲ್ಲಿ ಮಾಡಿದೀವಿ ಹೇಳಪ್ಪ? ಯಾರು ಎಲ್ಲಿ ಮಾಡಿದೀವಿ? ನೋ ಐ ವಾಂಟ್ ಟು ನೋ ಮೆಜಾರಿಟಿ ರೂಲ್ಸ್. ನಾವು ಓದ್ದೆ, ಅದಕ್ಕೆ ರೂಲ್ಸ್ ಓದಿದ್ನಲ್ಲ, ಮತ್ತೆ ರೂಲ್ಸ್ ಪ್ರಕಾರ ನಡ್ಕೋಬೇಕು ಬೇಡ? ಎಲ್ಲಿ ಮಾಡಿದೀವಪ್ಪ ನಾವು? ಮೋಷನ್ ರಿಜೆಕ್ಟ್ ಆದ್ಮೇಲೆ ಅಲ್ಲಪ್ಪ, ಅವ್ನು ಕೂತ್ಕೊಂಡಿರೋದೇ ಮಹಾ ಅಪರಾಧ ಅಲ್ವೇನ್ರಿ? ಯು ಡೋಂಟ್ ನೋ. ಆಮೇಲೆ ಹೇಳ್ತಾರೆ ಇವರು, ಯು ಡೋಂಟ್ ನೋ ದಿ ವೆರಿ ಫ್ಯಾಕ್ಟ್ ದಟ್ ಡೆಪ್ಟಿ ಚೇರ್ಮನ್ ಅನ್ನ ಕರ್ಕೊಂಡು ಕುಳ್ಳಿಸಿರೋದೇ ಮಹಾ ಅಪರಾಧ, ಕಾನೂನು ಬಾಹಿರ. ಅವರು ಅನ್ಆಥರೈಸ್ಡ್ ಆಗಿ ಹೋಗಿ ಕೂತ್ಕೊಂಡಿದ್ರು. ಚೇರ್ಮನ್ ಬರಬಾರ್ದಾಗ ಬಾಗ್ಲ ಹಾಕ್ಬಿಟ್ಟು ಕುಳ್ಳಿಸಿದ್ರಲ್ಲ, ಅದು ಗೂಂಡಾಗಿರಿನೋ ಅಲ್ವೋ? ಹೇಳಿ ನೀವೀಗ ಏನೇನು ಹೇಳ್ಬೇಕು ಹೇಳಿ. ಮಾತಾಡ್ತೀನಿ, ಇವ್ರು ಹೇಳ್ತಾರೆ ಚೇರ್ಮನ್. ಒಂದೇ ಪಾಯಿಂಟ್ ಕ್ಲಾರಿಫೈ ಮಾಡ್ತೇನೆ ನಾನು. ಯಾವಾಗ ಏನಾಯ್ತು? ಶಂಕರ್ ಬಿದ್ರಿ ಇದ್ದಾಗಲ್ಲ? ಅದು ನೋ ಆಗೇನಾಗಿತ್ತು ಅಂತಂದ್ರೆ, ಶಂಕರ್ ಬಿದ್ರಿ ವಿತ್ ಯೂನಿಫಾರ್ಮ್ ಅಂಡ್ ವೆಪನ್, ರಿವಾಲ್ವರ್ ಇಟ್ಕೊಂಡು ಬಾಗಿಲ್ನ ಲಾಕ್ ಮಾಡ್ಕೊಂಡು ನಮ್ಮನ್ನ ಯಾರನ್ನು ಒಳಗಡೆ ಹೋಗಬಾರ್ದ ರೀತಿಯಲ್ಲಿ ನಿರ್ಬಂಧ ಹಾಕಿದ್ದ. ಅದು ಗೊತ್ತಾ ನಿಮಗೆ? ನಿರ್ಬಂಧ. ಅದಕ್ಕೆ ನಾನು ತಳ್ಳಿದೆ ಅವನಿಗೆ, ಬಾಪ ಈಚೆಗೆ, ನಾವು ಒಳಗಡೆ ಹೋಗ್ಬೇಕು, ಯು ಹ್ಯಾವ್ ನೋ ರೈಟ್. ಫಸ್ಟ್ ಆಫ್ ಆಲ್ ಯೂನಿಫಾರ್ಮ್ನಲ್ಲಿ ಬಂದಿರೋದು ಮೊದಲನೇ ತಪ್ಪು. ಎರಡನೇದು ರಿವಾಲ್ವರ್ ಇಟ್ಕೊಂಡು ಬಂದಿರೋದು ಮೊದಲನೇ ತಪ್ಪು. ಅಂಡ್ ಯು ಹ್ಯಾವ್ ನೋ ಬಿಸ್ನೆಸ್ ವಿತೌಟ್ ದಿ ಪರ್ಮಿಷನ್ ಆಫ್ ದಿ ಚೇರ್. ಯು ಕಾಂಟ್ ಕಮ್ ಹಿಯರ್. ಇಟ್ ಇಸ್ ಓನ್ಲಿ ಮಾರ್ಷಲ್ ಹ್ಯಾಸ್ ಟು ಡೂ ಇಟ್ ಆಲ್ ದೀಸ್ ಥಿಂಗ್ಸ್. ನೀನೆಲ್ಲ ಮಾಡೋದು ನಡೆಯಪಾತೆಗೆ ಅಂತ ಕಳಿಸ್ತೇನೆ. ವಿರೋಧ ಪಕ್ಷ ನಾಯಕರು ಈಗ ಬಹುಮುಖ್ಯವಾಗಿ ಒಂದ್ಸತಿ ರಾಜಭವನಕ್ಕೆ ಹೋದ್ರು, ಅಗೇನ್ ಇವರು ಕಲಾಪ ಕರೆದ್ರು. ಈಗ ಮತ್ತೆ ಬಿಜೆಪಿ ಜೆಡಿಎಸ್ ಎರಡು ಒಟ್ಟಾಗಿ ರಾಜ್ಯಪಾಲರ ಬಳಿ ಹೋಗಿದ್ದಾರೆ. ಮತ್ತೆ ಅಗೇನ್ ಕಲಾಪ ಕರೆದ್ರೆ ಕಾಂಗ್ರೆಸ್ ಅದು ಆಮೇಲೆ ನೋಡೋಣ. ನಾವು ಇಲ್ಲಿ ಎಕ್ಸಾಮಿನ್ ಲೀಗಲ್ ಆಗಿದೆಯಾ ಇಲ್ವಾ ಅನ್ನೋದು ಎಕ್ಸಾಮಿನ್ ಮಾಡ್ತೀವಿ. ಈಗ ಹೈಪೋಥೆಟಿಕಲ್ ಕ್ವಶನ್ಸ್ಗೆಲ್ಲ ಉತ್ತರ ಕೊಡಕ್ಕಾಗಲ್ಲ. ಈಗ ಕೇಳ್ರಪ್ಪ, ಇವ್ರು ಹೇಳ್ತಾರೆ. ಕೇಳಿ ತಮ್ಮ, ಕೇಳಿ ಇವ್ರು ಹೇಳ್ತಾರೆ. ಹೇಳಿದ್ರಲ್ಲ ಕಾಂಗ್ರೆಸ್ನವ್ರು ಗುಂಡಾಯಿಸಮ್ ಮತ್ತೆ ಅಲ್ಲ ಕೇಳಿ. ಕಾನೂನು ಲೀಡರ್ ಆಫ್ ದಿ ಅಪೋಸಿಷನ್, ಯು ವಾಸ್ ವೆರಿ ಮಚ್ ಪ್ರೆಸೆಂಟ್, ಯು ಹ್ಯಾಸ್ ವಿಟ್ನೆಸ್ಡ್ ಆಲ್ ದೀಸ್ ಥಿಂಗ್ಸ್. ಕೇಳಿ ಸ್ವಲ್ಪ. ತಾವು ಗುಂಡಾಯಿಸಮ್ ಅಂತ ಕೇಳಿದಿರಲ್ಲ, ಕಾನೂನು ಬಾಹಿರವಾಗಿ ಚೇರ್ಮನ್ರು ಪವರ್ ಡೆಲಿಗೇಟ್ ಮಾಡಲಾರ್ದ ಡೆಪ್ಟಿ ಚೇರ್ಮನ್